ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಉತ್ತರ ಕರ್ನಾಟಕದ ಶೈಲಿ ಒಳಗ ಮಾಡುವಂತ ಚೌಳಿಕಾಯಿ ಪಲ್ಯ. ನಮ್ಮ ಭಾಗದಾಗ ಇದನ್ನ ಚೌಳಿಕಾಯಿ ಅಂತೀವ್ರಿ, ಮತ್ತು ಕೆಲವೊಂದು ಭಾಗದವರು ಇದನ್ನ ಗೋರಿಕಾಯಿ ಅಂತಲೂ ಕರೀತಾರಿ. ಇದನ್ನ ನಮ್ಮ ಭಾಗದಾಗ ಹೆಂಗ್ ಮಾಡ್ತಾರೋ ಅನ್ನೋದನ್ನ ತೋರಿಸ್ಕೊಡತೀವ್ರಿ. ಈ ಚೌಳಿಕಾಯಿ ಪಲ್ಯ ನೀವು ಚಪಾತಿ, ರೊಟ್ಟಿ, ಇಲ್ಲಾಂದ್ರೆ ಖಟಕ್ ರೊಟ್ಟಿ ಇವೆಲ್ಲದ್ರ ಜೊತೆಗೂ ತಿನ್ಬಹುದ್ರಿ. ಹಂಗಾದ್ರ ತಡ ಮಾಡ್ಲಾರ್ದ ಈ ಚೌಳಿಕಾಯಿ ಅಥವಾ ಗೋರಿಕಾಯಿ ಪಲ್ಯ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ. ಮೊದಲಿಗೆ ನಾವಿಲ್ಲಿ ಒಂದು ತೆಮಿ ಅಥವಾ ಒಂದು ಹಂಚನ ಬಿಸಿ ಮಾಡ್ಕೊಂಡಿವ್ರಿ. ಅದಕ್ಕೆ ನಾವು ಒಂದು ಪ್ಲೇಟ್ ಆಗೋಷ್ಟು ಚೌಳಿಕಾಯಿ ಹಾಕೊಂಡಿವ್ರಿ. ಗ್ರಾಮ್ ಲೆಕ್ಕದಾಗ ಹೇಳೋದಾದ್ರೆ 250 ಗ್ರಾಮ್ದಷ್ಟು ಈ ಚೌಳಿಕಾಯಿ ಐತ್ರಿ. ಮತ್ತು ಈಗ ಇದಕ್ಕೆ 1 ರಿಂದ 2 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಚಲೋ ತಂಗಿದನ್ನ ಹುರ್ಕೊಳತ್ತೀವ್ರಿ. ಈ ಚೌಳಿಕಾಯಿ ಪಲ್ಯನ ನೀವು ಮಾಡೋ ವಿಧಾನ ಬೇರೆ ಥರ ಇದ್ರೆ ಒಂದು ಸಲ ಹಿಂಗೆ ಹುರಿದು ಮಾಡಿ ನೋಡ್ರಿ. ಚೌಳಿಕಾಯಿನ ಕಡಿಮೆ ಅಂದರೂ ಒಂದು 4 ರಿಂದ 5 ನಿಮಿಷ ಹಿಂಗೆ ಮೀಡಿಯಂ ಫ್ಲೇಮ್ ಒಳಗೆ ಹುರಿಬೇಕಾಗತ್ರಿ. ಇದನ್ನು ಎಲ್ಲಿ ತನಕ ಹುರಿಬೇಕು, ಪರ್ಫೆಕ್ಟಾಗಿ ಹುರಿದೈತಿ ಅಂತ ಹೆಂಗೆ ಗೊತ್ತಾಗುತ್ತಂದ್ರೆ ಈಗ ನಾವು ನಿಮ್ಗೆ ಇಲ್ಲಿ ತೋರ್ಸಾತೀವಿ ನೋಡ್ರಿ. ಹಿಂಗೆ ಸ್ವಲ್ಪ ಫ್ರೈ ಆಗಿರೋದು ಗೊತ್ತಾಗತ್ರಿ. ನಮ್ಮ ಕಡೆ ಹಿಂಗೆ ಹುರಿಯೋದಕ್ಕೆ ಕಣ್ ಬೀಳೋ ತನಕ ಹುರಿಯೋದು ಅಂತಾರ್ರಿ. ಹಿಂಗೆ ಕಲರ್ ಬರೋ ತನಕ ಹುರ್ಕೊಂಡ್ರೆ ಸಾಕ್ರಿ. ಇದನ್ನೆಲ್ಲಾನು ಒಂದು ಪ್ಲೇಟಿಗೆ ತಕೊಂಡ್ ಬಿಡ್ಬೇಕ್ರಿ. ಇದಾದ್ಮೇಲೆ ಒಗ್ಗರಣೆ ಮಾಡ್ಕೊಳಕ್ಕೆ ನಾವು ಒಂದು ಕಡಾಯಿ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿವ್ರಿ. ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ ಹಾಕೊಂಡಿವ್ರಿ. ಮತ್ತು ಅದ್ರ ಜೊತೆಗಿನ ಸ್ವಲ್ಪ ಜೀರಿಗೆನೂ ಹಾಕೊಂಡಿವ್ರಿ. ಜೀರಿಗೆ ಸಾಸಿವೆ ಎರಡು ಸ್ವಲ್ಪ ಚಟಪಟ ಅಂದು ಫ್ರೈ ಆದ್ಮೇಲೆ ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಂಡಿವ್ರಿ. ಈ ಪಲ್ಯ ಮಾಡುವಾಗ ಉಳ್ಳಾಗಡ್ಡಿನ ಭಾಳ ಸಣ್ಣಗೆ ಕಟ್ ಮಾಡಬೇಡ್ರಿ. ತೀರಾ ಸಣ್ಣಕ್ಕೂ ಅಲ್ಲ, ತೀರಾ ದಪ್ಪಕ್ಕೂ ಅಲ್ಲ ಅನ್ನೋ ಹಂಗೆ ಮೀಡಿಯಂ ಸೈಜಿಗೆ ಕಟ್ ಮಾಡ್ಕೋರಿ. ಈಗ ಈ ಉಳ್ಳಾಗಡ್ಡಿ ಎಲ್ಲನೂ ಸ್ವಲ್ಪ ಕಲರ್ ಚೇಂಜ್ ಆಗಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕ್ರಿ. ಅಕಸ್ಮಾತ್ ನೀವೇನ್ರ ಗಡ್ಬಿಡಿ ಒಳಗೆ ಇದ್ರಿ ಅಂತಂದ್ರೆ ಹಿಂಗೆ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೋತಿರ್ತೀರಲ್ರಿ, ಅವಾಗ ಒಂದು 2 ಚಿಟಿಕೆ ಆಗುವಷ್ಟು ಉಪ್ಪು ಹಾಕೋರಿ. ಹಿಂಗೇನ್ರ ಉಪ್ಪು ಹಾಕಿ ಫ್ರೈ ಮಾಡಿದ್ರಿ ಅಂದ್ರೆ 1 ರಿಂದ 2 ನಿಮಿಷದೊಳಗೆ ಉಳ್ಳಾಗಡ್ಡಿ ಎಲ್ಲಾನು ಫ್ರೈ ಆಗತ್ರಿ. ಮತ್ತು ನಮ್ಮ ಭಾಗದಾಗ ಈ ಚೌಳಿಕಾಯಿಗೆ ಶೇಂಗಾ ಪುಡಿ ಹಾಕೊಂಡು ಮತ್ತು ಬ್ಯಾಳಿ ಹಾಕಿ ಭಾಳ ವೆರೈಟಿ ಮಾಡ್ತಾರ್ರಿ. ನಾವಿಲ್ಲಿ ನಿಮ್ಗೆ ಸಿಂಪಲ್ ಆಗಿ ಮಾಡುವಂಥ ಚೌಳಿಕಾಯಿ ಪಲ್ಯ ತೋರ್ಸಾತೀವ್ರಿ. ಹಿಂಗೆ ಉಳ್ಳಾಗಡ್ಡಿ ಎಲ್ಲಾನು ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿ ಮೆತ್ತಗಾದ್ಮೇಲೆ ಮೀಡಿಯಂ ಸೈಜಿಗೆ ಕಟ್ ಮಾಡ್ಕೊಂಡಂತ ಒಂದು ಟೊಮ್ಯಾಟೋನ ಹಾಕೊಂಡಿವ್ರಿ. ಈಗ ಈ ಟೊಮ್ಯಾಟೊ ಹಾಕೊಂಡ್ಮೇಲೆ ಅಷ್ಟೇ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಒಳಗೆ ಟೊಮ್ಯಾಟೊ ಎಲ್ಲ ಮೆತ್ತಗಾಗಬೇಕು ಅಲ್ಲಿ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ. ಈ ಟೊಮ್ಯಾಟೊ ಎಲ್ಲ ಮೆತ್ತಗಾಗಿ ಸ್ವಲ್ಪ ರಸ ಬಿಟ್ಕೋಬೇಕ್ರಿ. ಅಲ್ಲಿ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ. ಟೊಮ್ಯಾಟೊ ಮೆತ್ತಗಾದ್ಮೇಲೆ 1 ಕಡ್ಡಿ ಆಗೋಷ್ಟು ಕರಿಬೇವು ಹಾಕೊಂಡು 1 ರಿಂದ 2 ಸೆಕೆಂಡ್ ಇದನ್ನೆಲ್ಲಾನು ಫ್ರೈ ಮಾಡ್ಕೋಬೇಕ್ರಿ. ಮತ್ತು ಇದಾದ್ಮೇಲೆ ನಾವಿಲ್ಲಿ ಅಚ್ಚ ಖಾರದ ಪುಡಿನ ಹಾಕತ್ತೀವ್ರಿ. ನಾವಿಲ್ಲಿ ಒಂದು 2 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊಂಡಿವ್ರಿ. ಅಕಸ್ಮಾತ್ ನೀವೇನ್ರ ಕಡಿಮೆ ಖಾರ ತಿಂತಿದ್ರಿ ಅಂದ್ರೆ 1 ಟೀ ಸ್ಪೂನ್ ಆಗೋಷ್ಟು ಖಾರ ಹಾಕೋರಿ. ಈ ಖಾರದ ಪುಡಿ ಜೊತೆಗಿನ ಸ್ವಲ್ಪ ಧನಿಯಾ ಪುಡಿನೂ ಹಾಕಿ ಇದನ್ನೆಲ್ಲಾನು ಫ್ರೈ ಮಾಡ್ಕೊಳತ್ತೀವ್ರಿ. ಹಿಂಗೆ ಇದನ್ನೆಲ್ಲಾನು 1 ರಿಂದ 2 ಸೆಕೆಂಡ್ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ಒಂದು 2 ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಕೊಂಡಿವ್ರಿ. ಮತ್ತು ಅದ್ರ ಜೊತೆಗಿನ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳತ್ತೀವ್ರಿ. ಸಾಂಬಾರು ಪುಡಿ ಅಥವಾ ಸಾಂಬಾರು ಮಸಾಲ ನೀವು ಯಾವ್ದನ್ನ ಬೇಕಾದರೂ ಬಳಸಬಹುದ್ರಿ. ಮನೆಯೊಳಗೆ ಮಾಡಿದ್ದಾದ್ರೂ ಬಳಸಬಹುದ್ರಿ, ಇಲ್ಲಾಂದ್ರೆ ಪ್ಯಾಕೆಟ್ದಾದ್ರೂ ಬಳಸಬಹುದ್ರಿ. ಈಗ ಒಗ್ಗರಣೆ ಎಲ್ಲನೂ ಚಲೋ ತಂಗ ರೆಡಿ ಆದ್ಮೇಲೆ ಹುರ್ಕೊಂಡಿರುವಂಥ ಚೌಳಿಕಾಯಿ ಹಾಕೊಂಡು ಮಿಕ್ಸ್ ಮಾಡ್ಕೊಳತ್ತೀವ್ರಿ. ಈಗ ಇದಕ್ಕೆ ಸ್ವಲ್ಪನೂ ನೀರು ಸೇರಿಸ್ಲಾರ್ದ ಡ್ರೈ ಮಿಕ್ಸ್ ಮಾಡ್ಕೊಳತ್ತೀವ್ರಿ. ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಾಕಿರುವಂಥ ಮಸಾಲೆ ಖಾರ ಎಲ್ಲನೂ ಚಲೋ ತಂಗಿ ಕಾಯಿ ಪಲ್ಯ ಜೊತೆಗೆ ಹೊಂದ್ಕೋತೈತ್ರಿ. ಹಿಂಗೆ ಒಂದು ಸಲ ಈ ಮಸಾಲೆ ಎಲ್ಲನೂ ಮಿಕ್ಸ್ ಆಯ್ತು ಅಂತಂದ್ರೆ ಈಗ ಅಷ್ಟೇ ಇದಕ್ಕೆ ನೀರು ಹಾಕೋಬೇಕ್ರಿ. ಈಗ ಈ ಕಾಯಿಪಲ್ಯ ಬೇಯಿಸ್ಕೊಳಕ್ಕೆ ನಾವು 1 ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡಿವ್ರಿ. 250 ಗ್ರಾಮ್ ಆಗೋಷ್ಟು ಚೌಳಿಕಾಯಿ ತೊಗೊಂಡ್ರೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡ್ರೆ ಸಾಕಾಗತ್ರಿ. ಈಗ ನೀರು ಹಾಕೊಂಡ್ಮೇಲೆ ಒಂದು ಸಲ ಚಲೋ ತಂಗ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನ ಲೋ ಫ್ಲೇಮ್ ಒಳಗೆ ಒಂದು 4 ರಿಂದ 5 ನಿಮಿಷ ಬೇಯಿಸ್ಕೋಬೇಕ್ರಿ. ನೀವು ಬೇಕಾದ್ರೆ ಇದಕ್ಕೆ ಮ್ಯಾಲೊಂದು ಪ್ಲೇಟ್ ಮುಚ್ಚಾದರೂ ಬೇಯಿಸ್ಕೋಬಹುದ್ರಿ, ಇಲ್ಲ ಅಂದ್ರೆ ಹಂಗಾದ್ರೂ ಬೇಯಿಸ್ಕೋಬಹುದ್ರಿ. ಈಗ ಇದಕ್ಕೆ ಲಾಸ್ಟಿಗೆ ಉಪ್ಪು ಸೇರಿಸಿ ಇದನ್ನ ಬೇಯಿಸ್ಕೊಳತ್ತೀವ್ರಿ. ಮತ್ತು ಕಾಯಿಪಲ್ಯ ಒಳಗೆ ನಿಮ್ಗೇನರ ಬೆಲ್ಲ ಹಾಕುವಂಥ ರೂಢಿ ಇದ್ರೆ ಈ ಟೈಮ್ ಒಳಗೆ 1 ತುಂಡಾಗುವಷ್ಟು ಬೆಲ್ಲ ಹಾಕೋಬಹುದ್ರಿ. ಈ ಕಾಯಿಪಲ್ಯ ಬೇಯೋದಕ್ಕಿಂತ ಮುಂಚೆ ಒಂದು ಸಲ ಟೇಸ್ಟ್ ನೋಡ್ರಿ. ಅಕಸ್ಮಾತ್ ಉಪ್ಪು ಖಾರ ಏನರ ಕಡಿಮೆ ಆಗಿದ್ರೆ ಹಾಕೋರಿ. ಈಗ ನೀವು ನೋಡ್ಬಹುದ್ರಿ, ಒಂದು 4 ರಿಂದ 5 ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಂಡ್ಮೇಲೆ ಈ ಚೌಳಿಕಾಯಿ ಪಲ್ಯ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಗೈತ್ರಿ. ನಿಮ್ಗೆ ಈ ಕಾಯಿಪಲ್ಯ ಉದುರಾಗಬೇಕು ಅನ್ನೋದಾದ್ರೆ ಇನ್ನೂ ಸ್ವಲ್ಪ ಡ್ರೈ ಮಾಡ್ಕೋಬಹುದ್ರಿ, ಇಲ್ಲ ಸ್ವಲ್ಪ ರಸ ಇರಲಿ ಅನ್ನೋದಾದ್ರೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕ್ರಿ. ಹಿಂಗೆ ಇದನ್ನ ಚಲೋ ತಂಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಅನ್ನಕ್ಕೆ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಹಾಕೊಂಡ್ರೆ ಬಿಸಿ ಬಿಸಿ ಆಗಿರುವಂತಹ ಚೌಳಿಕಾಯಿ ಪಲ್ಯ ಅಥವಾ ಗೋರಿಕಾಯಿ ಪಲ್ಯ ರೆಡಿ ರೀ. ಈ ಪಲ್ಯನ ನೀವು ಬಿಸಿ ಬಿಸಿ ಜೋಳದ ರೊಟ್ಟಿ ಇಲ್ಲ ಅಂದ್ರೆ ಚಪಾತಿ ಮತ್ತು ಖಟಕ್ ರೊಟ್ಟಿ ಜೊತೆಗಾದ್ರೂ ತಿನ್ಬಹುದ್ರಿ.
ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ಮನೆ ಒಳಗೊಂದ್ಸಲ ಟ್ರೈ ಮಾಡಿ ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಇಂಥ ಮತ್ತಷ್ಟು ರೆಸಿಪಿನ ನೋಡಬೇಕು ಅಂದ್ರೆ ತಪ್ಪಲಾರ್ದ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಅಷ್ಟೇ ಅಲ್ರಿ, ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.